ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನನ್ನ ಮಲೇಷಿಯಾ ಸೀರೀಸ್ ನ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ, ಸಾಕಷ್ಟು ವಿಚಾರಗಳನ್ನ ಕ್ವೆಶ್ಚನ್ಸ್ ನ ನನಗೆ ಥ್ರೋ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮೂಲಕ. ನಾನು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಲಿಂಕ್ಸ್ ಕೇಳಿದೀರಾ, ಒಂದಷ್ಟು ಜನಕ್ಕೆ ಲಿಂಕ್ಸ್ ಕಳ್ಸಿದೀನಿ, ಇನ್ನೊಂದಷ್ಟು ಜನಕ್ಕೆ ಲಿಂಕ್ಸ್ ಕಳ್ಸೋದು ಬಾಕಿ ಇದೆ. ಎನಿವೇಸ್, ನೀವೆಲ್ಲರೂ ತುಂಬಾ ಕುತೂಹಲದಿಂದ ನನಗೆ ಕೇಳ್ತಾ ಇದ್ದಂತ ವಿಡಿಯೋ ಇವತ್ತು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಎಸ್, ಅದೇ ಮಲೇಷಿಯಾದ ಬಡ್ಜೆಟ್ ವಿಡಿಯೋ. ಸೊ ಈ ಬಡ್ಜೆಟ್ ವಿಡಿಯೋ, ನಮ್ಮ ಬಡ್ಜೆಟ್ ಎಷ್ಟಾಯ್ತು, ನೀವು ಎಷ್ಟರಲ್ಲಿ ಟ್ರಾವೆಲ್ ಮಾಡಬಹುದು, ಈ ಎಲ್ಲ ಟೋಟಲ್ ಇನ್ಫಾರ್ಮೇಶನ್ ಇವತ್ತಿನ ಈ ವಿಡಿಯೋನಲ್ಲಿ ಸಿಗುತ್ತೆ. ನಾವು ಒಂದು ವಿಷಯನ ಹೇಳ್ತೀನಿ, ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಇನ್ಫಾರ್ಮೇಶನ್ಸು ಸ್ಕಿಪ್ ಆಗ್ಬಿಡತ್ತೆ. ಆಮೇಲೆ ನೀವು ನನಗೆ ಕಮೆಂಟ್ ಅಲ್ಲಿ ಅಯ್ಯೋ ಇದನ್ನ ಹೇಳೇ ಇಲ್ಲ ಅದನ್ನ ಹೇಳೇ ಇಲ್ಲ ಅಂತೀರಾ ಅಲ್ವಾ? ಸೊ ಪ್ಲೀಸ್ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ಓಕೆನಾ? ನಾನ್ ನಿಮ್ಗೆ ಈ ವಿಡಿಯೋ ಬಗ್ಗೆ ಹೇಳಕ್ಕಿಂತ ಮುಂಚೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಬಿಕಾಸ್ ಸುಮಾರು ದಿನ ಆಯ್ತು ನಾನು ನಿಮ್ಮ ಹತ್ರ ಪ್ರಾಡಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಅಲ್ವಾ? ಸೊ ಇವತ್ತು ನಾನು ನಿಮ್ಗೆ ಯಾವ ಪ್ರಾಡಕ್ಟ್ ನ ತೋರ್ಸಕ್ ಹೋಗ್ತಾ ಇದ್ದೀನಿ, ಅದ್ರ ಒಂದ್ ಝಲಕ್ ನೀವೇ ನೋಡಿ. ಇದೇ ಅಗ್ಯಾರೋ ಸ್ಟೈಲ್ ಪ್ರೋ ಹೇರ್ ಡ್ರೈಯರ್. ಮಾಡೆಲ್ ಬಂದು HD1120. ಇದು ನನಗೆ 2 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನಾನು ಇದನ್ನ ರೀಸೆಂಟ್ ಆಗಿ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಇದ್ರ ಜೊತೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಬಂದಿದೆ, ಇದು ಹೇಗ್ ವರ್ಕ್ ಆಗುತ್ತೆ, ಎಲ್ಲದನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಈ ಬ್ರೌನ್ ಕಲರ್ ಸೂಪರ್ ಕ್ಲಾಸಿ ಲುಕ್ ಇರುವಂತಹ ಹೇರ್ ಡ್ರೈಯರ್ ಹಿಡ್ಕೊಳ್ಳೋಕೆ ಕೂಡ ತುಂಬಾ ಕನ್ವೀನಿಯಂಟ್ ಆಗಿದೆ. ಇದರಲ್ಲಿ ಬಂದು 3 ಟೆಂಪರೇಚರ್ ಸೆಟ್ಟಿಂಗ್ಸ್ ಅಂಡ್ 2 ಸ್ಪೀಡ್ಸ್ ಬರುತ್ತೆ. ದಿಸ್ ಇಸ್ ಕೂಲ್ ಶಾರ್ಟ್ ಬಟನ್. ದಿಸ್ ಕಮ್ಸ್ ವಿತ್ AC ಮೋಟರ್ ಅಂಡ್ ಇದರಲ್ಲಿ ಹನಿ ಕೂಂಬ್ ಏರ್ ಇನ್ಲೆಟ್ ಇದೆ ನೋಡಿ. ಇದ್ರ ಕಾರ್ಡ್ ಲೆಂತ್ ತುಂಬಾನೇ ಚೆನ್ನಾಗಿದೆ ಅಂಡ್ ಆಲ್ಸೋ ನೀವು ಇದನ್ನ ವಾಲ್ಗೆ ಹ್ಯಾಂಗ್ ಮಾಡಬಹುದು. ಇದರಲ್ಲಿ 3 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಇದು ಬಂದು ಕಾನ್ಸಂಟ್ರೇಟೆಡ್ ನಾಸಲ್ ಫಾರ್ ಈಸಿ ಸ್ಟೈಲಿಂಗ್ ಅಂಡ್ ಟಾರ್ಗೆಟೆಡ್ ಏರ್ ಫ್ಲೋ ಅಂಡ್ ಇದು ಕೋಂಬ್ ಫಾರ್ ಕ್ವಿಕ್ ಸ್ಟ್ರೇಟ್ ಹೇರ್ ಲುಕ್ ಅಂಡ್ ಲಾಸ್ಟ್ ಒನ್ ಇದು ಬಂದು ಡಿಫ್ಯೂಸರ್. ಇದು ಆಕ್ಚುಲಿ ಕರ್ಲಿ ಹೇರ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಕರ್ಲ್ಸ್ ಅನ್ನ ಮೋರ್ ವಿಸಿಬಲ್ ಆಗಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಈಗ ಈ ಕಾನ್ಸಂಟ್ರೇಟೆಡ್ ನಾಸಲ್ ನ ಅಟ್ಯಾಚ್ ಮಾಡ್ತಾ ಇದೀನಿ. ಇದನ್ನ ನಾವು ವರ್ಟಿಕಲ್ ಆಗು ಯೂಸ್ ಮಾಡಬಹುದು, ಹಾರಿಜಾಂಟಲ್ ಆಗು ಯೂಸ್ ಮಾಡಬಹುದು. ಇದಕ್ಕೆ ಅಟ್ಯಾಚ್ಮೆಂಟ್ಸ್ ನ ಅಟ್ಯಾಚ್ ಮಾಡೋದು ಡಿಟ್ಯಾಚ್ ಮಾಡೋದು ತುಂಬಾನೇ ಈಸಿ. ನಾನೀಗ ನೋಡಿ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬೇಗ ಹೇರ್ನ ಡ್ರೈ ಮಾಡುತ್ತೆ. ಬಿಕಾಸ್ ಇದರಲ್ಲಿ 2000 ವಾಟ್ಸ್ ಪವರ್ಫುಲ್ ಮೋಟರ್ ಇದೆ. ಓವರ್ ಹೀಟ್ ಪ್ರೊಟೆಕ್ಷನ್ ಇರೋದ್ರಿಂದ ಸೇಫ್ಟಿ ವೈಸು ಸಿಕ್ಕಾಪಟ್ಟೆ ಒಳ್ಳೇದು. ಈಗ ನಾನು ಕೂಂಬ್ ಅಟ್ಯಾಚ್ಮೆಂಟ್ ನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕೂದಲನ್ನ ಡ್ರೈ ಮಾಡೋದ್ರ ಜೊತೆಗೆ ಸ್ಟ್ರೇಟ್ ಹೇರ್ ಲುಕ್ ಕೊಡೋದಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಇದನ್ನ ಹಿಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ಈಗ ನೆಕ್ಸ್ಟ್ ನಾನು ಕಾನ್ಸಂಟ್ರೇಟೆಡ್ ನಾಸಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ನ ಸೆಕ್ಷನ್ಸ್ ಆಗಿ ಮಾಡಿಕೊಂಡು ಒಂದು ಬ್ರಷ್ ಹೆಲ್ಪ್ ತಗೊಂಡು ಪ್ರೊಫೆಷನಲ್ ಸಲೂನ್ ಬ್ಲೋ ಡ್ರೈ ಲುಕ್ನ ಇದು ಕೊಡುತ್ತೆ. ಸಕ್ಕದಾಗಿ ಈಸಿಯಾಗಿ ಇದರಲ್ಲಿ ನೀವು ಪ್ರೊಫೆಷನಲ್ ಬ್ಲೋ ಡ್ರೈ ಔಟ್ಪುಟ್ನ ತಗೋಬಹುದು. ನೋಡಿ ನಾನೀಗ ಕ್ರೌನ್ ಏರಿಯಾನ ಸಪರೇಟ್ ಸೆಕ್ಷನ್ ತಗೊಂಡು ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕ್ರೌನ್ ಏರಿಯಾ ನಮಗೆ ಒಳ್ಳೆ ವಾಲ್ಯೂಮ್ನ ಕೊಡುತ್ತೆ. ಈ ಅಗ್ಯಾರೋ ಹೇರ್ ಡ್ರೈಯರ್ ಅಲ್ಲಿ ಅಯೋನಿಕ್ ಟೆಕ್ನಾಲಜಿ ಇರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಇದು ನಮಗೆ ಫ್ರಿಸ್ ಅಂಡ್ ಡ್ಯಾಮೇಜ್ ಫ್ರೀ ಹೆಲ್ದಿ ಹೇರ್ ಲುಕ್ನ ಕೊಡುತ್ತೆ. ಈ ಅಗ್ಯಾರೋ ಪ್ರೊಫೆಷನಲ್ ಹೇರ್ ಡ್ರೈಯರ್ನ ಬೋತ್ ಮೆನ್ ಅಂಡ್ ವಿಮೆನ್ ಯೂಸ್ ಮಾಡಬಹುದು. ನೋಡಿ ಈಗ ಲಾಸ್ಟ್ ಒನ್ ಡಿಫ್ಯೂಸರು. ಇದು ಕರ್ಲಿ ಹೇರ್ ಇರೋರಿಗೆ ತುಂಬಾ ಔಟ್ಪುಟ್ ಚೆನ್ನಾಗಿ ಕಾಣಿಸುತ್ತೆ. ನಂದು ಸ್ಟ್ರೇಟ್ ಇರೋದ್ರಿಂದ ನಿಮಗೆ ಅಷ್ಟೊಂದು ವ್ಯತ್ಯಾಸ ಗೊತ್ತಾಗಲ್ಲ, ಆಯ್ತಾ? ಸೊ 3 ಅಟ್ಯಾಚ್ಮೆಂಟ್ಗಳನ್ನ ಯೂಸ್ ಮಾಡಿ ನೋಡಿದ್ರಿ ಅಲ್ವಾ? ಅಗ್ಯಾರೋ ಸ್ಟೈಲ್ ಪ್ರೋ ಹೇರ್ ಡ್ರೈಯರ್ ಮಾಡೆಲ್ ಬಂದು HD1120. ಏನ್ ಸಕ್ಕದಾಗಿ ಕೆಲಸ ಮಾಡ್ತು ಅಂತ. ಸೊ ನೀವೇನಾದ್ರೂ ಈ ತರದೊಂದು ಹೇರ್ ಡ್ರೈಯರ್ ಹುಡುಕ್ತಾ ಇದ್ರೆ ಇನ್ಮೇಲೆ ಹುಡುಕೋದನ್ನ ನಿಲ್ಲಿಸ್ಬಿಡಿ. ಡೈರೆಕ್ಟ್ ಆಗಿ ನಾನ್ ಪರ್ಚೇಸ್ ಮಾಡಿರೋದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಅಮೆಝಾನ್ ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ಇವತ್ತು ಮಲೇಷಿಯಾ ಬಡ್ಜೆಟ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ. ಹಾಗಿದ್ರೆ ತಡ ಯಾಕೆ? ಓಕೆ, ಸೊ ಈಗ ಬ್ಯಾಕ್ ಟು ದ ಬಡ್ಜೆಟ್. ಮಲೇಷಿಯಾ ಬಡ್ಜೆಟ್ ನಾನು ನಿಮಗೆ ಈಸಿ ಆಗಲಿ ಅಂತ 5 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದೀನಿ, ಆಯ್ತಾ? ಫ್ಲೈಟ್ಸು, ಅಕಾಮಿಡೇಷನ್ನು, ಫುಡ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ನು
ಜೊತೆನಲ್ಲಿ ಎಲ್ಲ ಒಂದು ಸೈಟ್ ಸೀಯಿಂಗ್ ಅಟ್ರಾಕ್ಷನ್ಸ್ ಟಿಕೆಟ್ಸ್. ಈಗ ನೋಡಿ, ನಾವು ಆಸ್ ಅ ಫ್ಯಾಮಿಲಿ ಹೋಗಿದ್ವಿ ಅಲ್ವಾ, ಸೊ ನಿಮಗೆ ನಾನು ಹೇಳುವಂಥ ಬಡ್ಜೆಟ್ ಏನಿದೆ ಅದು ಪರ್ ಪರ್ಸನ್ ಪರ್ ಹೆಡ್ ಎಷ್ಟಾಯಿತು ಅಂತ ಹೇಳ್ತೀನಿ. ಬಡ್ಜೆಟ್ ಟ್ರಾವೆಲರ್, ಸೋಲೋ ಟ್ರಾವೆಲರು ಬಡ್ಜೆಟ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಬಡ್ಜೆಟ್ ಆಗುತ್ತೆ. ಆ್ಯಂಡ್ ನಾವು ಯು ಕ್ಯಾನ್ ಕನ್ಸಿಡರ್ ಆಸ್ ಮೀಡಿಯಂ ಟ್ರಾವೆಲರ್, ಅಂದರೆ ನಾವು ತುಂಬ ಲಕ್ಸುರಿಯಸ್ ಆಗು ಹೋಗಲಿಲ್ಲ, ತುಂಬ ಬಡ್ಜೆಟಲ್ಲೂ ಹೋಗಲಿಲ್ಲ, ತುಂಬ ಕಂಫರ್ಟ್ ಆಗಿ ಟ್ರಾವೆಲ್ ಮಾಡಿದ್ವಿ. ಸೊ ಕಂಫರ್ಟ್ ಟ್ರಾವೆಲಿಂಗ್ ನಮಗೆ ಎಷ್ಟು ಬಡ್ಜೆಟ್ ಆಯಿತು ಅದನ್ನು ಕೊಡ್ತೀನಿ. ಆ್ಯಂಡ್ ನೀವು ಬಡ್ಜೆಟಲ್ಲಿ ಟ್ರಾವೆಲ್ ಮಾಡಿದ್ರೆ ಎಷ್ಟು ಕಡಿಮೆಗೆ ಮಾಡಬಹುದು ಅದನ್ನು ಹೇಳ್ತೀನಿ. ಓಕೆ, ಲಕ್ಸುರಿಗಂತೂ ದೇರ್ ಇಸ್ ನೋ ಬಡ್ಜೆಟ್, ಬಿಕಾಸ್ ನಮಗೆ ಇಷ್ಟಾನುಸಾರ ಖರ್ಚು ಮಾಡಬಹುದು. ಸೊ ಅದನ್ನು ನಾನು ಟಚ್ ಮಾಡ್ತಾ ಇಲ್ಲ ಈಗ. ಆ್ಯಂಡ್ ನಾವು ಬಡ್ಜೆಟ್ ಜೊತೆಗೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ ಒಂದಷ್ಟು ಆ್ಯಪ್ಸ್ ಬೇಕಾಗತ್ತೆ. ಸೊ ನಾನು ಯಾವ್ಯಾವ ಆ್ಯಪ್ನ ಯೂಸ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಫ್ಲೈಟ್ಸನ್ನ ಬುಕ್ ಮಾಡೋದಕ್ಕೆ ಸ್ಕೈ ಸ್ಕ್ಯಾನರ್, ಇಲ್ಲಿಂದಾನೇ ಅಕಾಮಿಡೇಷನ್ನ ಬುಕ್ ಮಾಡಿದ್ದೆ ನಾನು. ಅಕಾಮಿಡೇಷನ್ನ ಬುಕ್ ಮಾಡೋದಕ್ಕೆ ನಾನು ಯೂಸ್ ಮಾಡಿದಂಥ ಆ್ಯಪು ಅಗೋಡಾ, AGODA ಅಗೋಡಾ. ಆ್ಯಂಡ್ ಸೈಟ್ ಸೀಯಿಂಗ್ ಟೂರಿಸ್ಟ್ ಅಟ್ರಾಕ್ಷನ್ದು ಟಿಕೆಟ್ಗಳನ್ನ ಬುಕ್ ಮಾಡೋದಕ್ಕೆ ಕ್ಲೂಕ್, KLOOK ಕ್ಲೂಕ್, ಈ ಆ್ಯಪನ್ನು ಯೂಸ್ ಮಾಡಿದೆ. ಆ್ಯಂಡ್ ಅಲ್ಲಿ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನಿಗೆ ಗ್ರ್ಯಾಬ್ ಟ್ಯಾಕ್ಸೀಸ್, GRAB ಗ್ರ್ಯಾಬ್ ಟ್ಯಾಕ್ಸೀಸ್. ಇದ್ರ ಜೊತೆಗೆ ನಾನು ನಿಮಗೆ ಒಂದಷ್ಟು ಆಲ್ಟರ್ನೇಟ್ಸು ಹೇಳ್ತಾ ಹೋಗ್ತೀನಿ. ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಯಾವ್ಯಾವ ಆ್ಯಪ್ ಇರಬೇಕು ಅನ್ನೋದು ಒಂದು ನಾನು ಯೂಸ್ ಮಾಡಿದ್ದನ್ನು ಹೇಳಿದೆ ಅಲ್ವಾ. ಜೊತೆನಲ್ಲಿ ಗೂಗಲ್ ಲೆನ್ಸ್ ಆ್ಯಂಡ್ ಗೂಗಲ್ ಟ್ರಾನ್ಸ್ಲೇಟರ್, ಇದೆರಡು ಅಂತೂ ಬೈ ಡಿಫಾಲ್ಟ್ ನಿಮ್ಮ ಮೊಬೈಲಲ್ಲಿ ಇದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ನಾನು ಹೇಳಿದೆ ನಿಮಗೆ ಆಲ್ಟರ್ನೇಟ್ಸ್ ಹೇಳ್ತಾ ಹೋಗ್ತೀನಿ ಅಂತ. ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ನನ್ನ ವಿಡಿಯೋನ, ನಿಮಗೆ ಆಲ್ಟರ್ನೇಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಈಗ ಫ್ಲೈಟ್ಸ್ ನಮಗೆ ಪರ್ ಹೆಡ್ 21,000 ಬಿತ್ತು. ಬಟ್ ಬಡ್ಜೆಟ್ ಟ್ರಾವೆಲರು ಆಸ್ ಲೋ ಆಸ್ ನಾನು ನೋಡಿದ ಹಾಗೆ 13,000ದಿಂದ ನಮಗೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಈ ಫ್ಲೈಟ್ಸು ಹೇಗೆ ಗೊತ್ತಾ, ನಾವು ಸ್ವಲ್ಪ ನಮ್ಮ ಟ್ರಾವೆಲ್ ಡೇಟ್ಸ್ ಅಲ್ಲಿ ಓಪನ್ ಆಗಿರಬೇಕು, ಅಂದ್ರೆ ಫ್ಲೆಕ್ಸಿಬಲ್ ಆಗಿರಬೇಕು. ನಾವು ಒಂದು ಫಿಕ್ಸ್ಡ್ ಡೇಟ್ ಅಲ್ಲಿ ಹೋಗಬೇಕು ಅನ್ನುವಾಗ ಡೆಫಿನೆಟ್ಲಿ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ ನಿಮಗೆ. ಅಂಡ್ ಸ್ವಲ್ಪ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರೆ ನಮಗೆ ಕಡಿಮೆಗೆ ಒಳ್ಳೆ ಡೀಲಿಗೆ ಸಿಗುತ್ತೆ. ರಿವರ್ಸ್ ವೇನಲ್ಲಿ ವರ್ಕ್ ಮಾಡೋದು ನಾವು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಯಾವ ತಿಂಗಳಲ್ಲಿ ಕಡಿಮೆಗೆ ಟಿಕೆಟ್ಸ್ ಇದೆ ಅಂತ ನೋಡ್ಕೊಂಡು ಆ ಡೇಟ್ಸ್ ಅಲ್ಲಿ ಒಂದು 2-3 ದಿನ ಹೆಚ್ಚು ಕಡಿಮೆ ನಮಗೆ ಕಂಫರ್ಟಬಲ್ ಡೇಟ್ಸ್ ನ ಪ್ಲಾನ್ ಮಾಡ್ಕೊಳ್ತೀವಿ. ಸೊ ಹೀಗೆ ಮಾಡೋದ್ರಿಂದ ನಾವು ಟ್ರಾವೆಲ್ ಡೇಟ್ಸ್ ಅಥವಾ ಫ್ಲೈಟ್ ಟಿಕೆಟ್ಸ್ ಮೇಲೆ ನಾವು ಸಾಕಷ್ಟು ಒಳ್ಳೊಳ್ಳೆ ಡೀಲ್ ಸಿಗಿಸ್ಕೋಬಹುದು. ಓಕೆ, ಇನ್ಫ್ಯಾಕ್ಟ್ ಇವಾಗ ನಾನು ಒಂದು ಆಡ್ ನೋಡ್ತಾ ಇದ್ದೀನಿ, ಏರ್ ಇಂಡಿಯಾ ಅವ್ರದ್ದು. ಇಟ್ ಈಸ್ ಮಲೇಷಿಯಾಗಿ ಒನ್ ವೇಗೆ 4,999, ಅಂದ್ರೆ ಬರೀ 5,000 ರೂಪಾಯಿಗೆ ಒನ್ ವೇ ಇದೆ ಅಂತ. ವಿಚ್ ಮೀನ್ಸ್ ನೀವು ರಿಟರ್ನ್ ಟಿಕೆಟ್ 10,000 ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಎನಿವೇಸ್, ನಾನು ಪ್ರಾಕ್ಟಿಕಲ್ ಆಗಿ ನೋಡಿರೋದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಬಡ್ಜೆಟ್ ಟ್ರಾವೆಲರ್ ಅಂದ್ರೆ 13,000 ರಿಟರ್ನು. ಬಟ್ ಇಲ್ಲಿ ಒಂದು ಕ್ಯಾಚ್ ಏನಂತ ಹೇಳಿದ್ರೆ, ನಿಮಗೆ ಬ್ಯಾಗೇಜ್ ಅಲೋಯನ್ಸ್ ಜಾಸ್ತಿ ಇರೋದಿಲ್ಲ. ಸೋಲೋ ಟ್ರಾವೆಲರ್ಗೆ 7 kg ಕೊಡ್ತಾರೆ. ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಸಫಿಶಿಯಂಟ್, ಆರಾಮಾಗಿ ಹೋಗಿ ಬರಬಹುದು. ಫ್ಯಾಮಿಲಿ ಅಂತ ಹೋದಾಗ ಮೇ ಬಿ ನೀವು ಸ್ವಲ್ಪ ಶಾಪಿಂಗ್ ಅಲ್ಲಿ ಜಾಸ್ತಿ ಮಾಡ್ಬೇಕು ಅನ್ಕೊಂಡ್ರೆ ಅಥವಾ ಇಲ್ಲಿಂದ ಜಾಸ್ತಿ ತಗೊಂಡು ಹೋಗ್ಬೇಕು ಅನ್ನುವಾಗ ಬ್ಯಾಗೇಜ್ ಅಲೋನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ನಾವು ಇಂಡಿಗೋ ಫ್ಲೈಟ್ಸ್ ನ ಬುಕ್ ಮಾಡಿದ್ವಿ. ನಮಗೆ ಪರ್ ಹೆಡ್ 30 kg ಚೆಕ್ ಇನ್ ಬ್ಯಾಗೇಜು ಪ್ಲಸ್ 7 kg ಕ್ಯಾಬಿನ್ ಬ್ಯಾಗೇಜ್. ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು ನಮಗೆ. ಸೊ 21,000 ರಿಟರ್ನ್ ಟಿಕೆಟ್ ಆಯ್ತು. ಓಕೆನಾ, ಬಡ್ಜೆಟ್ ನಿಮ್ ಕನ್ಸ್ಟ್ರೆಂಟ್ ಆಗಿದ್ದು, ನಿಮ್ ಹತ್ರ ಸಮಯ ಜಾಸ್ತಿ ಇದೆ, ದುಡ್ಡು ನಾನು ಉಳಿಸ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ, ನಾನ್ ನೋಡಿದ ಮಟ್ಟಿಗೆ ನೀವು ಚೆನ್ನೈಯಿಂದ ಬುಕ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಕಡಿಮೆಗೆ ರಿಟರ್ನ್ ಟಿಕೆಟ್ ಸಿಗುತ್ತೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಚೆನ್ನೈಗೇನು ಬೇಕಾದಷ್ಟು ಟ್ರೈನ್ ಇದೆ, ಬಸ್ಸಲ್ಲೂ ಟ್ರಾವೆಲ್ ಮಾಡ್ಬೋದು. ಬಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಗೆ ಆರಾಮಾಗಿ ರೀಚ್ ಆಗ್ಬೋದು ಚೆನ್ನೈನ. ಅಂಡ್ ನೀವು ಅಲ್ಲಿಂದ ಮಲೇಷಿಯಾಗೆ ಟಿಕೆಟ್ ಬುಕ್ ಮಾಡ್ಕೋಬಹುದು. ಅಂಡ್ ಈಗಾಗಲೇ ಹೇಳಿದೆ ನಾನು ನಿಮಗೆ, ನಾನು ಯೂಸ್ ಮಾಡಿದ್ದು ಸ್ಕೈ ಸ್ಕ್ಯಾನರ್ ಅಂತ. ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ನಾನು ಎಲ್ಲ ಫ್ಲೈಟ್ ಬುಕಿಂಗ್ ಟಿಕೆಟ್ಸ್ನ ಆ್ಯಪ್ಗಳನ್ನ ಚೆಕ್ ಮಾಡಿದ್ದೀನಿ, ವೆಬ್ಸೈಟ್ಗಳನ್ನ ಚೆಕ್ ಮಾಡಿದ್ದೀನಿ. ಸ್ಕೈ ಸ್ಕ್ಯಾನರೇ ನನಗೆ ತುಂಬಾ ಒಳ್ಳೆ ಡೀಲ್ಗೆ ಸಿಗೋವಂಥದ್ದು ಅಂತ ಅನ್ಸುತ್ತೆ. ಸೊ ನನ್ನ ಅನುಭವ ಇದು. ನಿಮಗೇನಾದ್ರೂ ಡಿಫ್ರೆಂಟ್ ಆಗಿ ಇದಕ್ಕಿಂತ ಕಡಿಮೆ ಸಿಗುತ್ತೆ ಅನ್ನೋಂಗಿತ್ತು ಅಂದ್ರೆ ಯು ಕ್ಯಾನ್ ಚೆಕ್. ಬಟ್ ನಾನು ಯೂಸ್ ಮಾಡಿದಂಥ ಆ್ಯಪ್ ಅಥವಾ ವೆಬ್ಸೈಟ್ ಸ್ಕೈ ಸ್ಕ್ಯಾನರ್. ಓಕೆ, ಈಗ ಇನ್ನೊಂದು ತುಂಬಾ ಮುಖ್ಯವಾದ್ದು ಅಕಾಮಿಡೇಷನ್. ನಾವಲ್ಲಿ ಹೋದಾಗ ಉಳ್ಕೊಳ್ಳೋದು ಎಲ್ಲಿ ಅಂತ. ಬಿಕಾಸ್ ಈ ಪ್ರಶ್ನೆ ನಿಮಗೆ ಇಮಿಗ್ರೇಷನ್ ಅಲ್ಲೂ ಬರುತ್ತೆ, ನೀವು ಎಲ್ಲಿ ಉಳ್ಕೊಳ್ತಿದ್ದೀರಾ ಅಂತ ಕೇಳ್ತಾರೆ. ಇನ್ನೊಂದು, ಮಲೇಷಿಯಾಗೆ ಈಗ ಸದ್ಯಕ್ಕೆ ನಮ್ಮ ಇಂಡಿಯನ್ಸ್ಗೆ ವೀಸಾ ಇಲ್ಲ. ವೀಸಾ ಇಲ್ಲ ಅಂದ್ರೆ ನಿಮಗೆ ವೀಸಾ ಚಾರ್ಜ್ ಒಂಚೂರು ಸಿಗಲ್ಲ. ಸೊ 0 ಪ್ಲಸ್ ಅಯ್ಯೋ ವೀಸಾಗ ಅಪ್ಲೈ ಮಾಡಬೇಕು, ಆ ತಲೆನೋವು, ಆ ಟೆನ್ಷನ್ ಅದೆಲ್ಲ ಏನೂ ಇಲ್ಲ. ಜಸ್ಟ್ MDAC ಫಾರ್ಮ್ ನ ಫಿಲ್ ಮಾಡ್ಬೇಕಾಗತ್ತೆ. ಅದು ಹೇಗೆ ಫಿಲ್ ಮಾಡಬೇಕು ಏನು ಅಂತ ನಾನೊಂದು ವಿಡಿಯೋ ಮಾಡಿದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಓಕೆನಾ, ಅಕಸ್ಮಾತ್ ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾನೇ ಮುಖ್ಯ ಆಗತ್ತೆ. ಓಕೆನಾ? ಸರಿ, ಈಗ ಅಕಾಮಿಡೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾವು ಬೆಂಗಳೂರಿಂದಾನೇ ಅಕಾಮಿಡೇಷನ್ ನ ಬುಕ್ ಮಾಡಿದ್ವಿ. ನಂದು ಫ್ಲೈಟ್ ಟಿಕೆಟ್ಸ್ ಎಲ್ಲ ಆದ್ಮೇಲೆ ಇನ್ನೇನು ಟ್ರಾವೆಲ್ ಮಾಡೋದಕ್ಕೆ 1 ವಾರ ಇದೆ ಅನ್ನುವಾಗ ನಾನು ಅಕಾಮಿಡೇಷನ್ ನ ಬ್ಲಾಕ್ ಮಾಡಿದೆ. ಬಟ್ ಅಲ್ಲಿ ತನಕ ನಾನು ಚೆಕ್ ಮಾಡ್ತಾನೇ ಇದ್ದೆ, ರೇಟ್ ಏನಾದರೂ ವೇರಿ ಆಗತ್ತಾ ಅಂತ. ಏನೂ ವೇರಿ ಆಗಿರಲಿಲ್ಲ. ಸೊ ಇಲ್ಲಿಂದ ನಾನು ಅಕಾಮಿಡೇಷನ್ ಬುಕ್ ಮಾಡೋದಕ್ಕೆ ಯೂಸ್ ಮಾಡಿದಂಥ ಆ್ಯಪ್ ಬಂದು agoda.com. ನೀವು ಆ್ಯಪ್ ಅಂತ ಅದನ್ನ ಆ್ಯಪಲ್ಲೂ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ವೆಬ್ಸೈಟ್ ಮೂಲಕನೂ ಯೂಸ್ ಮಾಡ್ಬೋದು. ಅಗೋಡಾ ನಿಮಗೆ booking.com ಅಲ್ಲೂ ಚೆಕ್ ಮಾಡಿ. ಓಕೆ, booking.com ಅಲ್ಲೂ ಕೆಲವು ಸಲ ನಿಮಗೆ ಒಳ್ಳೊಳ್ಳೆ ಡೀಲ್ಸ್ ಸಿಗುತ್ತೆ. ಬಟ್ ನಾನು ಯೂಸ್ ಮಾಡಿದ್ದು ಅಗೋಡಾನಲ್ಲಿ. ನಮಗೆ ವೀಸಾ ಇಲ್ಲದೆ ಇರೋ ಕಾರಣ ಎಂಟ್ರಿ ಎಕ್ಸಿಟ್ಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ಏನಂತ ಹೇಳಿದ್ರೆ, ಮಲೇಷ್ಯಾನಲ್ಲಿ ನೀವು ಕೋಲಾಲಂಪೂರಲ್ಲೇ ಎಂಟ್ರಿ ಆಗ್ಬೇಕಂದ್ರೆ ಅಲ್ಲೇ ಲ್ಯಾಂಡ್ ಆಗಬೇಕು ಅಂಡ್ ಅಲ್ಲಿಂದಾನೇ ವಾಪಸ್ ಬರಬೇಕು. ಬೇರೆ ಎಲ್ಲೂ ನೀವು ಇಳಿಯೋಕ್ಕಾಗಲ್ಲ, ಬಿಕಾಸ್ ಬೇರೆ ಹೋದ್ರೆ ವೀಸಾ ಬೇಕಾಗತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಕೋಲಾಲಂಪೂರ್ಗೆ ಬುಕ್ ಮಾಡ್ಬೇಕಾಗತ್ತೆ. ಸೊ ಈಗ ಅಕಾಮಿಡೇಷನ್ ನನಗೆ ಟೋಟಲ್ ಆಗಿ ಎಷ್ಟಾಯ್ತು ಅಂತ ಹೇಳಿದ್ರೆ 1700 ಪರ್ ನೈಟ್. ನಾವು 3 ಜನ, ನಾನು ಪ್ರಶಾಂತ್ ಆಲಾಪು 3 ಜನಕ್ಕೆ. ಸೊ ನೀವು ಅದನ್ನ ಪರ್ ಪರ್ಸನ್ ಡಿವೈಡ್ ಮಾಡ್ಕೊಳ್ಳಿ ಎಷ್ಟಾಗತ್ತೆ ಅಂತ. ಇನ್ಫ್ಯಾಕ್ಟ್ ಸೋಲೋ ಟ್ರಾವೆಲರ್ ಅಂತ ಹೇಳಿದ್ರೆ ಆರಾಮಾಗಿ ನೀವು ಹಾಸ್ಟೆಲ್ಸ್ ಅಲ್ಲಿ ಇರಬಹುದು. ಹಾಸ್ಟೆಲ್ಸ್ ಎಲ್ಲ ನಿಮ್ಗೆ 300 ರೂಪಾಯಿ, 250, 300 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ hostelworld.com ಇದನ್ನು ಕೂಡ ನೀವು ಹಾಸ್ಟೆಲ್ ಬುಕಿಂಗ್ಗೆ ಟ್ರೈ ಮಾಡಬಹುದು. ಓಕೆ, ನಾನು ಹೇಳ್ತಾ ಇದ್ದೆ ನಿಮಗೆ 1700 ಅಂತ. ಸೊ ಪರ್ ಹೆಡ್ ನಿಮಗೆ 550 ಬಿತ್ತು, ವಿಚ್ ಇಸ್ ಅ ವೆರಿ ಗುಡ್ ಡೀಲ್. ಯಾಕಂದ್ರೆ ನಾವಿದ್ದಂತ ಹೋಟೆಲು ಸೂಪರ್ ಆಗಿತ್ತು. ಆ ಹೋಟೆಲ್ ಟೂರು, ಅಪಾರ್ಟ್ಮೆಂಟ್ ಟೂರು, ಅದ್ರದ್ದು ಸೆಪರೇಟ್ ವಿಡಿಯೋಸ್ ಇದೆ. ನಾನು ಸೆಪರೇಟ್ ವಿಡಿಯೋಸ್ ಇದೆ ಅಂತ ನಿಮಗೆ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಅದು ಒಂದು ರಿಮೈಂಡರ್ ತರ. ಸಾಕಷ್ಟು ಜನ ನೋಡಿರ್ತೀರಾ, ಇನ್ನೂ ಒಂದಷ್ಟು ಜನ ನೋಡಿರಲ್ಲ. ಸೊ ನೋಡಿಲ್ದೇ ಇರೋರಿಗೆ ಖಂಡಿತ ಈ ಇನ್ಫಾರ್ಮೇಶನ್ ಹೆಲ್ಪ್ ಆಗತ್ತೆ ಅಲ್ವಾ? ಸೊ ಬುಕಿಂಗ್ ನೀವು ಇಲ್ಲಿಂದ ಮಾಡೋದಿತ್ತು ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಇಂಡಿಯನ್ ಕರೆನ್ಸಿನಲ್ಲೇ ನಾವು ಬುಕ್ ಮಾಡ್ಬಿಡಬಹುದು. ಅಕಾಮಿಡೇಷನ್ ಬುಕ್ ಮಾಡುವಾಗ ಒಳ್ಳೆ ಡೀಲು, ಕೂಪನ್ ಕೋಡ್ಸ್, ಇದ್ರ ಜೊತೆಗೆ ನೀವು ಇನ್ನೊಂದು ಏನು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂದ್ರೆ, ಸಿಟಿ ಸೆಂಟರ್ ಅಲ್ಲೇ ಅದಿದೆಯಾ ಅಂತ. ನನ್ನ ಅಡ್ವೈಸ್ ಅಂದ್ರೆ ಸಿಟಿ ಸೆಂಟರ್ ಅಲ್ಲೇ ನೀವು ಉಳ್ಕೊಳ್ಳೋದ್ರಿಂದ ನೀವು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸಾಕಷ್ಟು ಉಳಿಸ್ತೀರಾ. ಜೊತೆನಲ್ಲಿ ಟ್ರಾವೆಲ್ ಟೈಮು, ನೀವು ಒಂದು ಅಟ್ರಾಕ್ಷನ್ ಇಂದ ಇನ್ನೊಂದು ಅಟ್ರಾಕ್ಷನ್ ಹೋಗೋದಕ್ಕೆ ಇದಕ್ಕೆಲ್ಲಾನು ಟ್ರಾವೆಲ್ ಟೈಮ್ ತುಂಬಾ ಕಟ್ ಆಗತ್ತೆ. ಸಿಟಿ ಸೆಂಟರ್ ಅಲ್ಲಿ ಒಳ್ಳೊಳ್ಳೆ ಡೀಲ್ಗೆ ಖಂಡಿತ ಅಕಾಮಿಡೇಷನ್ ಸಿಗುತ್ತೆ, ಅದನ್ನ ಚೆಕ್ ಮಾಡಿ. ಓಕೆ, ಫ್ಲೈಟ್ಸ್ ಆಯ್ತು, ಅಕಾಮಿಡೇಷನ್ ಆಯ್ತು. ಇವಾಗ ನೆಕ್ಸ್ಟ್ ನಾವು ಬರ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್. ಅದಕ್ಕೂ ಮುಂಚೆ ಸಿಮ್ ಕಾರ್ಡ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ಡೀಟೇಲ್ ಹೇಳ್ತೀನಿ. ಎಷ್ಟೋ ಜನ ಇಲ್ಲಿಂದ ಇಂಟರ್ನ್ಯಾಷನಲ್ ರೋಮಿಂಗ್ ನ ಆಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಅವ್ರಿಗೆ ಸಿಮ್ ಕಾರ್ಡ್ ಯೋಚನೆ ಇರಲ್ಲ. ಬಟ್ ನೀವು ಲೋಕಲ್ ಸಿಮ್ ಕಾರ್ಡ್ ತಗೋಬೇಕು ಅಂತ ಇದ್ರೆ ಒಂದು 500-600ಗೆ 15 ಡೇಸಿಗೆ ತುಂಬಾನೇ ಅಂದ್ರೆ ಒಂದು ಸಾಕಷ್ಟು ಡೇಟಾ ಇರುವಂತದ್ದು, ಅನ್ಲಿಮಿಟೆಡ್ ಕಾಲ್ಸ್ ಇರುವಂತದ್ದು ನಿಮಗೆ 500-600 ಅಲ್ಲಿ ಸಿಮ್ ಕಾರ್ಡ್ ಸಿಕ್ಬಿಡತ್ತೆ. ಓಕೆ, ಸೊ ನಾನೀಗ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡಿದಂತ ಆ್ಯಪ್ ಬಂದು ಗ್ರ್ಯಾಬ್ ಟ್ಯಾಕ್ಸೀಸ್. ಅಲ್ಲಿಗೆ ಹೋದ್ಮೇಲೆ ಸಿಮ್ ಕಾರ್ಡ್ ಹಾಕೊಂಡ್ಮೇಲೆ ನಾನು ಗ್ರ್ಯಾಬ್ ನ ಡೌನ್ಲೋಡ್ ಮಾಡಿದೆ. ಬಿಕಾಸ್ ಏನಾದ್ರೂ ಫಸ್ಟ್ ಟೈಮ್ ಯೂಸರ್ಸ್ಗೆ ಆಪ್ಷನ್ ಅಂದ್ರೆ ಆಫರ್ಸ್ ಇರಬಹುದು ಅನ್ನೋ ಕಾರಣಕ್ಕೆ. ವಿಯೆಟ್ನಾಮ್ ಅಲ್ಲಿ ಇನ್ಫ್ಯಾಕ್ಟ್ ನಾನು ಡೌನ್ಲೋಡ್ ಮಾಡಿದ ತಕ್ಷಣ ನನಗೆ ಫಸ್ಟ್ ಯೂಸರ್ ಅಂತ ಹೇಳಿ ಒಂದು ಆಫರ್ ಸಿಕ್ತು. ಇಲ್ಲೇನು ಆಫರ್ ಸಿಗ್ಲಿಲ್ಲ, ಆಸ್ ಇಟ್ ಈಸ್ ಏನ್ ಪ್ರೈಸ್ ಇತ್ತು ಅದೇ ಕೊಟ್ಟೆ. ಸೊ ನಿಮಗೆ ಟ್ರಾವೆಲಿಗೆ ಸೋಲೋ ಟ್ರಾವೆಲರ್ ಅಂತ ಹೇಳಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ನಿಮ್ಗೆ ಅಲ್ಲಿ LRT, KRT, MRT ಈ ತರ ತುಂಬಾ ಆಪ್ಷನ್ಸ್ ಇದೆ. ಸೊ ನೀವು ಟ್ರೈನ್ ಆದ್ರೂ ತಗೋಬಹುದು, ಬಸ್ ಆದ್ರೂ ತಗೋಬಹುದು. ಸೋಲೋ ಟ್ರಾವೆಲರ್ ಆದ್ರೆ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡ್ರೆ ತುಂಬಾನೇ ದುಡ್ಡು ಉಳಿಸಬಹುದು. ಬಟ್ ಟೈಮು ಡೆಫಿನೆಟ್ ಆಗಿ ಸ್ವಲ್ಪ ಜಾಸ್ತಿ ಆಗತ್ತೆ. ಅದೇ ನೀವು 3 ಜನಕ್ಕಿಂತ ಜಾಸ್ತಿ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಅಡ್ವೈಸ್ ವುಡ್ ಬಿ ಆಲ್ವೇಸ್ ಗೋ ಫಾರ್ ಟ್ಯಾಕ್ಸಿ. ಬಿಕಾಸ್ ನಿಮಗೆ ಅವಾಗ ಬಸ್ಸು ಅಥವಾ ಟ್ರೈನು ಟ್ಯಾಕ್ಸಿನಲ್ಲಿ ಏನು ತುಂಬಾ ವ್ಯತ್ಯಾಸ ಆಗಲ್ಲ, ನಂಬರ್ ಆಫ್ ಪೀಪಲ್ ಜಾಸ್ತಿ ಇದ್ರೆ. ಸೊ ನಾವ್ ಎಲ್ಲಾ ಕಡೆಗೂ ಆಲ್ಮೋಸ್ಟ್ ಬರೀ ಟ್ಯಾಕ್ಸಿನೇ ತಗೊಂಡ್ವಿ. ಟ್ರಾನ್ಸ್ಪೋರ್ಟೇಷನ್ಗೆ ನಮಗೆ ಟೋಟಲ್ ಆಗಿ ಆಗಿದಂತ ಬಜೆಟ್ 1700 ಫಾರ್ ಆಲ್ 7 ಡೇಸ್. ನಾನು ಹೇಳ್ತಿರೋದು 1700 ರೂಪಾಯಿ. ಬಜೆಟ್ ಟ್ರಾವೆಲರ್, ಸೋಲೋ ಟ್ರಾವೆಲರು ಆರಾಮಾಗಿ 1100 ಇಂದ 200 ಒಳಗೆ ಈಸಿಯಾಗಿ ಕ್ಲೋಸ್ ಮಾಡಬಹುದು. ಸೊ ನೀವು ಸ್ವಲ್ಪ ಟೈಮ್ ಮಾತ್ರ ಎಕ್ಸ್ಟ್ರಾ ಇಟ್ಕೋಬೇಕಷ್ಟೇ. ಇದು ನಾನು ಓವರ್ ಆಲ್ ಬಜೆಟ್ ಕೊಡ್ತಾ ಇರೋದು ಪರ್ ಹೆಡ್, ನೆನ್ಪಿಟ್ಕೊಳ್ಳಿ. ಅಂಡ್ ಫಾರ್ 7 ಡೇಸ್ 7 ದಿನಕ್ಕೆ ನಾನು ಈ ಟೋಟಲ್ ಬಜೆಟ್ ನ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಈಗ ನಾವು ದೇಶದಿಂದ ದೇಶ ಹೋಗೋದೇನಕ್ಕೆ? ದೇಶನ ಸುತ್ತಕ್ಕೆ ಅಲ್ವಾ? ಸೊ ಅಲ್ಲಿರುವಂತ ಮೇಜರ್ ಅಟ್ರಾಕ್ಷನ್ಸ್ ನ ನೋಡೋದಕ್ಕೆ. ಸೊ ಈ ಮೇಜರ್ ಅಟ್ರಾಕ್ಷನ್ಸ್ ಟಿಕೆಟ್ಸ್ ಎಲ್ಲಿ? ನಾವು ಅಲ್ಲೇ ಹೋಗಿ ತಗೊಂಡ್ರೆ ನಾವು ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇರಬೇಕು. ಬಿಕಾಸ್ ನನ್ನ ಅನುಭವದಲ್ಲಿ ಮಲೇಷ್ಯಾಗೆ ಹೋದಾಗ ಆನ್ ದ ಸ್ಪಾಟ್ ಟಿಕೆಟ್ಸ್ ತಗೊಳ್ಳೋ ಎಲ್ಲಾ ಕಡೆನೂ ಜಾಸ್ತಿನೇ ಇತ್ತು. ನಾನೇನ್ ಮಾಡಿದೆ, ಎಲ್ಲಾನು ಕ್ಲೂಕ್, KLOOK, ಕ್ಲೂಕ್
ಇದರಿಂದ ಈ ಆ್ಯಪ್ ಇಂದ ಎಲ್ಲ ಅಟ್ರಾಕ್ಷನ್ ಟಿಕೆಟ್ಸ್ ಬುಕ್ ಮಾಡ್ತೀನಿ, ಮೇಜರ್ ಅಟ್ರಾಕ್ಷನ್ಸ್. ನಿಮಗೆ ಮೇಜರ್ ಅಟ್ರಾಕ್ಷನ್ಸ್ ಎಲ್ಲ ನಿಮಗೆ ಒಳ್ಳೆ ಡೀಲು ಕೂಪನ್ ಕೋಡ್ಸ್ ಎಲ್ಲ ಸಿಕ್ತು ಅಂದ್ರೆ ಸಮ್ವೇರ್ ಬಿಟ್ವೀನ್ 950ಗೆ ಒಳ್ಳೆ ಡೀಲಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1200. ಸೊ ಪರ್ ಪರ್ಸನ್ ಇದು 950ಇಂದ 1200 1250 ಒಳಗೆ ನಿಮಗೆ ಎಲ್ಲ ಮೇಜರ್ ಅಟ್ರಾಕ್ಷನ್ಸ್ದು ಟಿಕೆಟ್ಸ್ನ ನೀವು ಪರ್ ಹೆಡ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನಾನು ಇದು ಕ್ಲೂಕಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ನೀವು ಯಾವ ಕರೆನ್ಸಿಯಲ್ಲಿ ಪೇ ಮಾಡಬೇಕು ಅಂತಿದ್ದೀರಾ ಆ ಆಪ್ಷನ್ನ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮಲೇಷಿಯಾಗೆ ಹೋದ್ವಲ್ಲ, ಸೊ ಅಲ್ಲಿ ರಿಂಗಿಟ್ಸ್. ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ, ನಾನು ಬೆಂಗಳೂರಲ್ಲೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ದೆ, ಓರಿಯೆಂಟ್ ಎಕ್ಸ್ಚೇಂಜ್. ಇಲ್ಲಿ ಡೈರೆಕ್ಟ್ ಆಗಿ ಮಲೇಷಿಯನ್ ರಿಂಗಿಟ್ಸ್ನೇ ಪರ್ಚೇಸ್ ಮಾಡಿದೆ. ಸೊ ನನಗೆ ಅದು ತುಂಬಾನೇ ಅನುಕೂಲ ಆಯಿತು. ಬಿಕಾಸ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಾವು ಮುಂಚೆನೇ ಇಲ್ಲೇ ನಾವೇ ಖುದ್ದಾಗಿ ಐಟಿನರಿ ಮಾಡ್ಕೊಂಡಿದ್ರಿಂದ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಅಂದಾಜಿತ್ತು. ಆ್ಯಂಡ್ ಕ್ಲೂಕಲ್ಲಿ ಅಟ್ರಾಕ್ಷನ್ ಟಿಕೆಟ್ಸ್ ಬುಕ್ ಮಾಡಿದಾಗ ಇಂಡಿಯನ್ ಕರೆನ್ಸಿನಲ್ಲಿ ಪೇ ಮಾಡಿದೆ. ಸೊ ಆಗ ನಿಮಗೆ ರಿಂಗಿಟ್ಸು ಜಾಸ್ತಿ ಬೇಕಾಗಿರಲ್ಲ. ನೀವು ಕೂಡ ಓರಿಯೆಂಟ್ ಎಕ್ಸ್ಚೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಮಲೇಷಿಯಾಗೆ ಟ್ರಾವೆಲ್ ಮಾಡೋದಿತ್ತು ಅಂದರೆ ರಿಂಗಿಟ್ಸ್ಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಓಕೆ, ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಜಾಸ್ತಿ ಇಷ್ಟು ನನ್ನಷ್ಟು ಪಕ್ಕಾ ನೀವು ಲೆಕ್ಕ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಉಳಿದಿತ್ತು ಅಂದರೆ ವಾಪಸ್ ಬಂದಮೇಲೆ ಅದನ್ನ ಕೂಡ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ. ಮಲೇಷಿಯಲ್ಲಿ ಏನಂತ ಹೇಳಿದ್ರೆ ಮೇಜರ್ ಆಗಿ ಅಂದರೆ ಕೋಲಾಲಂಪೂರಲ್ಲೇ ತಗೊಂಡ್ರೆ ಮೇಜರ್ ಆಗಿ ಒಂದು 4 to 5 ಅಟ್ರಾಕ್ಷನ್ಸ್ಗೆ ಹೋಗ್ಬೇಕಾಗತ್ತೆ, ಆಯ್ತಾ. ಸೊ ಓವರ್ ಆಲ್ ನಮಗೆ ಅರೌಂಡ್ 4500 ಅಂತ ಅನ್ಕೊಳ್ಳಿ ಪರ್ ಹೆಡ್ ಎಲ್ಲ ಅಟ್ರಾಕ್ಷನ್ಸ್ ಕವರ್ ಮಾಡೋದಕ್ಕೆ 4500 ಆಯಿತು. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮಲೇಷಿಯಾನಲ್ಲಿ ಸಾಕಷ್ಟು ಜಾಗ ಫ್ರೀ. ಫಾರ್ ಎಕ್ಸಾಂಪಲ್ ದ ವೆರಿ ಫೇಮಸ್ ಬಾಟು ಕೇವ್ಸ್ ಅಲ್ಲಿ ಬರೀ ಟ್ರಾವೆಲ್ ಮಾತ್ರ ನಮಗೆ ಎಕ್ಸ್ಪೆಂಡಿಚರು. ಅಲ್ಲಿಗೆ ಹೋದ್ರೆ ಆರಾಮಾಗಿ ಫ್ರೀಯಾಗಿ ನೀವು ದೇವಸ್ಥಾನನ ನೋಡ್ಕೊಂಡು ಬರಬಹುದು. ಅಂಡ್ ಜೊತೆನಲ್ಲಿ ಎಲ್ಲ ಮಾಲ್ಗಳು, ಎಷ್ಟು ಮಾಲ್ಗಳಿದೆ ರೀ ಮಲೇಷಿಯಾನಲ್ಲಿ. KLCC ಮಾಲು, ಆಮೇಲೆ ನಂಗೆ ಇವಾಗ ಒಂದು ಸೆಕೆಂಡಿಗೆ ಫುಲ್ ಬ್ಲಾಂಕ್ ಆಗ್ಬಿಟ್ಟೆ, ಅಷ್ಟು ಮಾಲ್ಸ್ ಇದೆ. ಎನಿವೆ ಮಾಲ್ಸ್ದೇ ಸೆಪ್ರೇಟ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ, ಆಯ್ತಾ. ಸೊ ಆ ಮಾಲ್ಗಳು ಎಲ್ಲಾನು ಫ್ರೀ, ನಿಮಗೆ ಎಲ್ಲೂ ಎಂಟ್ರಿ ಟಿಕೆಟ್ಸ್ ಇಲ್ಲ. ಪೆಟ್ರೋನಾಟಾರ್ಸ್ ವ್ಯೂ ಪಾಯಿಂಟ್ ಏನಿದೆ ಅದ್ರ ಮುಂದೆ ಕೂಡ ನಮಗೆ KLCC ಪಾರ್ಕ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿಂದನೂ ಆರಾಮಾಗಿ ಪೆಟ್ರೋನಾಟಾರ್ಸ್ ನೋಡಬಹುದು, ಅದು ಕೂಡ ಫ್ರೀ ಆಫ್ ಕಾಸ್ಟ್. ಸೊ ಈ ತರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಾಕಷ್ಟು ಅಟ್ರಾಕ್ಷನ್ಗಳನ್ನ ನೀವು ನೋಡಬಹುದು. ಸೊ ಓವರ್ ಆಲ್ ನಿಮಗೆ ಸೈಟ್ ಸೀಯಿಂಗ್ಗೆ ಅಟ್ರಾಕ್ಷನ್ಸ್ಗೆ 4500ದಿಂದ 5000 ರೂಪಾಯಿ ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಇಟ್ ಇಸ್ ಅ ವೆರಿ ವೆರಿ ಗುಡ್ ಬಜೆಟ್. ಅಂಡ್ ಆಫ್ ಕೋರ್ಸ್ ಇದರಲ್ಲಿ ಸೋಲೋ ಟ್ರಾವೆಲರ್ ಆಗಿರಬಹುದು, ಲಕ್ಸುರಿ ಟ್ರಾವೆಲರ್ ಆಗಿರಬಹುದು, ಕಂಫರ್ಟ್ ಟ್ರಾವೆಲರ್ ಆಗಿರಬಹುದು, ಎಲ್ಲ ಇಟ್ ಇಸ್ ಅ ಸೇಮ್. ಒಂದೇ ಡಿಫ್ರೆನ್ಸ್ ಆಗೋದು ಆನ್ ದ ಸ್ಪಾಟ್ ಹೋಗಿ ತಗೊಂಡ್ರೆ ನೀವು ಸ್ವಲ್ಪ ಜಾಸ್ತಿ ಖರ್ಚಾಗತ್ತೆ. ಮೊದಲೇ ಅಡ್ವಾನ್ಸ್ ಆಗಿ ಟಿಕೆಟ್ನ ಬುಕ್ ಮಾಡ್ಕೊಂಡ್ರೆ ಆನ್ಲೈನ್ ಒಳ್ಳೆ ಡೀಲಿಗೆ ಸಿಗುತ್ತೆ. ನಾನು ಟೂರಿಸ್ಟ್ ಅಟ್ರಾಕ್ಷನ್ಸ್ಗೆ ಬುಕ್ ಮಾಡೋದಕ್ಕೆ ಯೂಸ್ ಮಾಡಿದ್ದು ಕ್ಲೂಕ್ ಅಂತ ಹೇಳಿದೆ ಅಲ್ವಾ. ಬಟ್ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ, ಲೈಕ್ ಹೆಡ್ ಔಟ್, ಟ್ರಿಲೋಫಿಯಾ, ಮಲೇಷಿಯಾ ಟಿಕೆಟ್ಸ್, ಈ ಥರ ಸಾಕಷ್ಟು ನಿಮಗೆ ಆಪ್ಷನ್ಸ್ ಇದೆ. ಎಲ್ಲದರಲ್ಲೂ ಒಂದ್ಸಲ ಡಬಲ್ ಚೆಕ್ ಮಾಡಿ. ಓಕೆ, ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫುಡ್. ನಾವು ಟ್ರಾವೆಲ್ ಮಾಡಬೇಕಾದ್ರೆ, ಅದರಲ್ಲೂ ದೇಶದಿಂದ ದೇಶ ಹೋಗಬೇಕಾದ್ರೆ ಡೆಫಿನೆಟ್ ಆಗಿ ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾಕಂದರೆ ಹೊಟ್ಟೆ ಚೆನ್ನಾಗಿದ್ರೆ ನಾವು ಎನರ್ಜಿಟಿಕ್ ಆಗಿ ಫುಲ್ ದೇಶನ ಸುತ್ತಬಹುದು. ಹೊಟ್ಟೆ ಅಪ್ಸೆಟ್ ಆಯಿತು ಅಂದರೆ ಅಥವಾ ಹೊಟ್ಟೆ ತುಂಬಲಿಲ್ಲ ಅಂದರೆ ಅಷ್ಟೇ, ನಮ್ಮ ಎನರ್ಜಿನೂ ಡಮರ್ ಅಲ್ವಾ. ಎನಿವೇ, ಸೊ ನಾವು ಫುಡ್ಗೆ ಮೇಜರ್ ಆಗಿ ಏನು ಮಾಡಿದ್ವಿ ಅಂದರೆ ರೆಡಿ ಟು ಈಟ್ನ ಇಲ್ಲಿಂದ ತೊಗೊಂಡು ಹೋಗಿದ್ವಿ. ಬಿಕಾಸ್ ವೆಜಿಟೇರಿಯನ್ಸ್ಗೆ ಕೆಲವು ಕಡೆ ಒಂದು ಸ್ವಲ್ಪ ನಿಮಗೆ ಚಾಲೆಂಜ್ ಆಗಬಹುದಲ್ವಾ ಫುಡ್ ವಿಷಯದಲ್ಲಿ. ಮಲೇಷಿಯಲ್ಲಿ ನಾನು ನೋಡಿದ ಹಾಗೆ ಇಂಡಿಯನ್ ರೆಸ್ಟೋರೆಂಟ್ಸು ಅಥವಾ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಇತ್ತು. ಬಟ್ ಸ್ಟಿಲ್ ನಾವು ರೆಡಿ ಟು ಈಟ್ ಸಾಕಷ್ಟು ತೊಗೊಂಡು ಹೋಗಿದ್ರಿಂದ ನಾವು ಆರಾಮಾಗಿ ಸಸ್ಟೈನ್ ಆದ್ವಿ. ಸೊ ತುಂಬ ನಾವೇನು ಊಟಕ್ಕೆ ಅಂತ ಖರ್ಚು ಮಾಡಲಿಲ್ಲ. ಯಾವ್ದು ಟ್ರೈ ಮಾಡಬೇಕು ಅಂತಿದ್ವಿ ಆ ಒಂದು ಡಿಶಸ್ನೆಲ್ಲ ಟ್ರೈ ಮಾಡಿದ್ವಿ. ಸೊ ಓವರ್ ಆಲ್ 7 ದಿನಕ್ಕೆ ನಮಗೆ 5000 ರೂಪಾಯಿ ಆಯಿತು, ಆಯ್ತಾ. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದ ಹೋಲ್ ಬಜೆಟ್ ನಾನು ಏನು ಕೊಡ್ತಾ ಇದ್ದೀನಿ ಅದು ಪರ್ ಹೆಡ್ ಫಾರ್ 7 days. ಓಕೆ, ಬಜೆಟ್ ಟ್ರಾವೆಲರು ನೀವು ಆರಾಮಾಗಿ 4000 ರೂಪಾಯಲ್ಲಿ ಮುಗಿಸಬಹುದು ನಿಮ್ಮ ಫುಡ್ನ, ಇಫ್ ಯು ಆಪ್ಟ್ ಫಾರ್ ಸ್ಟ್ರೀಟ್ ಫುಡ್ಸ್. ಓಕೆ, ಸ್ಟ್ರೀಟ್ ಫುಡ್ ತಿಂತೀನಿ ಅಂತ ಹೇಳಿದ್ರೆ 4000 ರೂಪಾಯಲ್ಲಿ ನೀವು ಆರಾಮಾಗಿ ನಿಮ್ಮ ಫುಡ್ ಖರ್ಚನ್ನ ಮುಗಿಸಬಹುದು. ನಾನು ರೆಡಿ ಟು ಈಟ್ ಅಂತ ಹೇಳಿದೆ ಅಲ್ವಾ, ರೆಡಿ ಟು ಈಟ್ ಯಾವುದದು, ನಾ ಹೇಗೆ ತೊಗೊಂಡೆ, ಏನು ಮಾಡಿದೆ, ಇದೆಲ್ಲದನ್ನು ನಾನು ನನ್ನ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ. ಸೊ ನನ್ನ ಶಾಪಿಂಗ್ ವಿಡಿಯೋ ಇದೆ, ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ವಿಡಿಯೋ ಇದೆ, ಎರಡರಲ್ಲೂ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ನೀವು ಅಕಸ್ಮಾತ್ ನೋಡಿದ್ರೆ ನಿಮ್ಗೆ ಆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ನೋಡಿಲ್ಲ ಅಂದ್ರೆ ಪ್ಲೀಸ್ ಆ ವಿಡಿಯೋಗಳನ್ನ ಮತ್ತೆ ಚೆಕ್ ಮಾಡಿ, ನಿಮಗೆ ಟೋಟಲ್ ಆಗಿ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ಓವರ್ ಆಲ್ ಮಲೇಷಿಯಾದು ಕಂಪ್ಲೀಟ್ ಆಗಿ ನಾನು ನಿಮಗೆ ಬ್ರೇಕಪ್ಸ್ ಕೊಟ್ಟೆ ಅಲ್ವಾ ಬಜೆಟು.
ಸೊ ಬಜೆಟ್ ಟ್ರಾವೆಲರ್ ಆದ್ರೆ ನಾನು ನಿಮ್ಗೆ ಹೇಳಿದೆ ಫ್ಲೈಟು, ಅಕಾಮಿಡೇಷನ್ನು, ಟೂರಿಸ್ಟ್ ಅಟ್ರಾಕ್ಷನ್ನು, ಫುಡ್ಡು, ಟ್ರಾನ್ಸ್ಪೋರ್ಟೇಷನ್ನು ಎಷ್ಟಾಗತ್ತೆ ಅಂತ. ಅಂಡ್ ನಮ್ದು ಎಷ್ಟಾಯ್ತು ಅಂತಾನು ನಿಮ್ಗೆ ಹೇಳ್ತೀನಿ. ಓವರ್ ಆಲ್ ನಮ್ದು ಪರ್ ಹೆಡ್ ಹೇಳ್ತಾ ಇದೀನಿ ನಾನು, ಫಾರ್ 7 days 35,000 ಆಯ್ತು. ಓಕೆ, 35,000 7 ದಿನಕ್ಕೆ ಆರಾಮಾಗಿ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ಮಲೇಷಿಯಾದು ಬಜೆಟ್ ಆಗತ್ತೆ. ಸೋಲೋ ಟ್ರಾವೆಲರ್ ಅಥವಾ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಸ್ ಲೋ ಆಸ್ 22,500ದಿಂದ ಮ್ಯಾಕ್ಸಿಮಮ್ 23,500 ಮಲೇಷಿಯಾ ಟ್ರಿಪ್ಪು 7 ದಿನಕ್ಕೆ ಆರಾಮಾಗಿ ಹೋಗಿ ಬರಬಹುದು. ಹಾಗಿದ್ರೆ ತಡ ಯಾಕೆ? ನಾನ್ ನಿಮಗೆ ಎಲ್ಲಾ ವಿಡಿಯೋಸ್ ಅಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ನನ್ನ ಮಲೇಷಿಯಾ ಸೀರೀಸ್ ನೋಡಿದ್ರೆ ನೀವೇ ಮನೇಲಿ ಕೂತು ಪ್ಲಾನ್ ಮಾಡಿ ಮಲೇಷಿಯಾ ಟ್ರಿಪ್ಗೆ ಹೋಗಿ ಬರಬಹುದು. ಅಕಸ್ಮಾತ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಾಕಷ್ಟು ಇನ್ಫಾರ್ಮೇಶನ್ ನ, ಕಂಪ್ಲೀಟ್ ಬಜೆಟ್ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋನಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಇನ್ನೂ ಏನಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.